ಸಂದೇಶ್ ಸಸ್ಪೆಂಡ್ ಆಗಿದ್ದಾಗಿದೆ. ಇನ್ನು ಸಂದೇಶ್ ಬಗ್ಗೆ ಇನ್ನಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇರೋದು. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಬಗ್ಗೆ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು. ಒಬ್ಬೊಬ್ಬರೇ ಸಂದೇಶ್ ವಿರುದ್ಧ ಆರೋಪಿಸ್ತಾ ಇದ್ದಾರೆ. ಕೌಟುಂಬಿಕ ಕಲಹಗಳನ್ನೇ ಇನ್ಸ್ಪೆಕ್ಟರ್ ಟಾರ್ಗೆಟ್ ಮಾಡಿ ದೂರು ಕೊಡೋದಕ್ಕೆ ಬಂದವರ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡಿಕೊಂಡು ಮಹಿಳೆಯರನ್ನ ಬಲೆಗೆ ಬೀಳಿಸಿಕೊಳ್ತಿದ್ರು ಅನ್ನುವಂಥ ಆರೋಪ. ಯಾರು ಕೌಟುಂಬಿಕ ಕಲಹದ ವಿಚಾರದಲ್ಲಿ ಸ್ಟೇಷನ್ ಮೆಟ್ಟಿಲನ್ನು ಹತ್ತುತ್ತಾರೋ ಅವರ ಫ್ಯಾಮಿಲಿಯಲ್ಲಿ ಇರುವಂಥ ಸಮಸ್ಯೆ ಏನಿದೆ ಆ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡಿಕೊಳ್ತಿದ್ರು ಸಂದೇಶ್. ದೂರು ಕೊಡೋದಕ್ಕೆ ಹೋದವರನ್ನೇ ಅವರ ಸಮಸ್ಯೆಯನ್ನು ಬಂಡವಾಳ ಮಾಡಿಕೊಂಡು ಆ ನಂತರ ತಮ್ಮ ಬುಟ್ಟಿಗೆ ಬೀಳಿಸಿಕೊಳ್ತಾ ಇದ್ರು. ದೂರು ಕೊಡೋದಕ್ಕೆ ಹೋದಂತ ವ್ಯಕ್ತಿಯೊಬ್ಬರು ತನ್ನ ಪತ್ನಿಯ ಜೊತೆಗೇನೆ ಈ ಇನ್ಸ್ಪೆಕ್ಟರ್ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಸೋಮಶೇಖರ್ ಅನ್ನುವಂಥ ವ್ಯಕ್ತಿ ಸಮಸ್ಯೆ ಇತ್ತು, ಕೌಟುಂಬಿಕ ಸಮಸ್ಯೆ ಇತ್ತು. ದೂರು ಕೊಡೋದಕ್ಕೆ ಹೋದ್ರೆ ನನ್ನ ಪತ್ನಿಯ ಜೊತೆಗೇನೆ ಅನೈತಿಕ ಸಂಬಂಧ ಇಟ್ಕೊಂಡ್ರು. ಆ ಜಗಳ, ಆ ಗಲಾಟೆಯನ್ನು ಇನ್ನಷ್ಟು ಜಾಸ್ತಿ ಮಾಡುವಂತೆ ಮಾಡಿ ನಂತರ ನನ್ನ ಪತ್ನಿಯ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಅಂತ ಆರೋಪವನ್ನು ಮಾಡಿರೋದು. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸೋಮಶೇಖರ್ ಅನ್ನುವಂಥ ವ್ಯಕ್ತಿ ದೂರು ಕೊಟ್ಟಿರೋದು ಅಥವಾ ಆರೋಪವನ್ನು ಮಾಡಿರೋದು. ಈಗ ಪತ್ನಿ ಕಿರುಕುಳದ ಬಗ್ಗೆ ದೂರು ಕೊಡೋದಕ್ಕೆ ಅಂತ ಹೋಗಿದ್ದೆ, ದೂರು ಕೊಟ್ಟು ಬಂದ ನಂತರ ನನ್ನ ಪತ್ನಿಯ ಜೊತೆಗೆ ಈತ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಮತ್ತು ನನಗೆ ಹಲ್ಲೆ ಮಾಡಿದ್ದಾರೆ, ಈ ರೀತಿಯೆಲ್ಲ ಆರೋಪವನ್ನು ಮಾಡಿದ್ದಾರೆ ಸೋಮಶೇಖರ್ ಅನ್ನುವಂಥ ವ್ಯಕ್ತಿ. ಅವರು ನನ್ನ ಹೆಂಡತಿಗೆ ಮತ್ತು ಅವರಿಗೆ ಅಫೇರ್ ಇದೆ, ಅದಕ್ಕೋಸ್ಕರ ನನ್ನನ್ನು ಸಂಪೂರ್ಣವಾಗಿ ಮನೆಯಿಂದ ಹೊಡೆದು ಓಡಿಸಿದ್ದಾರೆ ಸರ್. ಯಾವುದೋ ಒಂದು ಫ್ಯಾಮಿಲಿ ಕೇಸಲ್ಲಿ ನಾನು ಸ್ಟೇಷನಿಗೆ ಹೋದಾಗ ಅವರು ಏನು ಮಾಡಿದ್ರು ಅಂದರೆ ಫ್ಯಾಮಿಲಿ ಕೇಸಲ್ಲಿ ಇದು ಕಂಪ್ಲೇಂಟ್ ತೊಗೊಂಡ್ರು, ಇದು ಮಾಡಿದ್ರು. ಆಮೇಲೆ ನನ್ನ ಹೆಂಡ್ತಿನೇ ಕೂಡ ಅವರು ಇದು ಮಾಡಿ ಸಂಪೂರ್ಣವಾಗಿ ಅವರು ಒಂದು 2-3 ವರ್ಷದಿಂದ ಕಾಂಟ್ಯಾಕ್ಟ್ ಇದೆ. ಆದ್ದರಿಂದ ನನ್ನ ಹೆಂಡ್ತಿ ನಮ್ಮ ಮನೇಲಿ ತುಂಬ ಟಾರ್ಚರ್ ಕೊಡ್ತಾಯಿದ್ದ ನನಗೆ. ಅದನ್ನು ಯಾಕಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವನು ಕೂಡ ಅವಳನ್ನು ಬಿಟ್ಟು ಹೋಗು ನೀನು ಅಂತ ಹೇಳ್ಬಿಟ್ಟು ಮೇ 1ನೇ ತಾರೀಕು ಮಧ್ಯಾಹ್ನ 1:50ರಿಂದ 3 ಗಂಟೆವರೆಗೆ ಹೊಡೆದಿದ್ದಾನೆ ಸರ್. ನನಗೆ ಚಪ್ಪಲಿಲೆಲ್ಲ ಹೊಡೆದಿದ್ದೇನೆ. ನನ್ನ ಸಂಪೂರ್ಣ ಕುಟುಂಬನೇ ಸರ್ವನಾಶ ಮಾಡಿದ್ದೇನೆ ಸರ್. ನಾನು ಇಂದ ಈ ಸತ್ಯ ಹೇಳ್ತೀನಿ, ಬದುಕಬಾರ್ದು ಅಂತ ಇತ್ತು, ಆದರೂ ಕೂಡ ಬದುಕಿದ್ದೇನೆ. ಅಂದರೆ ಇವತ್ತು ನಾನು ನನ್ನ ಮಗನಿಗೋಸ್ಕರ ಬದುಕಿದ್ದೀನಿ ಸರ್. ನನ್ನ ಹೆಂಡ್ತಿನ ಸಂಪೂರ್ಣ ನನ್ನ ಸಂಸಾರ ಹಾಳು ಮಾಡಿದ್ದಾನೆ. ಅವನಿಗೆ ತಕ್ಕ ನ್ಯಾಯ ಶಿಕ್ಷೆ ಆಗಲೇಬೇಕು ಸರ್. ನನಗೆ ನನ್ನ ಹತ್ರ ಆಗ್ತಿಲ್ಲ ಸರ್. ಆದರೆ ಅವನಿಗೆ ನಾನು ಹೇಳ್ತೀನಿ ಸರ್, ಈ ಮುಖಾಂತರ ಇಡೀ ಕರ್ನಾಟಕಕ್ಕೆ ಹೇಳ್ತೀನಿ, ನಾನೊಬ್ಬ ಚಾಲಕ, ಮೂಡುಬಿದಿರೆಯಲ್ಲಿ ಲಾರಿ ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ ಸರ್ ನಾನು. ಆದರೆ ನಾನು ಸಂಪೂರ್ಣ ಒಂದು ಮನೆ ಕಟ್ಕೊಂಡು ಚೆನ್ನಾಗಿದ್ವಿ, ನಮ್ಮ ಸಂಸಾರ ಇಬ್ಬರು ಚೆನ್ನಾಗಿದ್ವಿ, ಒಳ್ಳೆ ರೀತಿ ದುಡಿಮೆ ಮಾಡ್ಕೊಂಡು ಭಾರಿ ಖುಷಿಯಾಗಿದ್ವಿ ಸರ್. ಇವನು ಕಣ್ಣು ಬಿದ್ದು ನನ್ನ ಸಂಸಾರ ಹಾಳು ಮಾಡಿ ನನ್ನ ಸಂಪೂರ್ಣ ಬೀದಿಗೆ ತಳ್ಳಿದ್ದಾನೆ ಸರ್. ನಾನು ಇವತ್ತು ಫುಟ್ಪಾತಲ್ಲಿ ಮಲಗ್ತಾ ಇದ್ದೀನಿ ಇವತ್ತು. ಹಾಗಾಗಿ ನನಗೆ ನ್ಯಾಯ ಬೇಕು. ಆ ಸಂದೇಶನ ಅವನಿಗೆ ಏನಿದೆ ಕಾನೂನು ಕ್ರಮ ತಗೊಂಡು ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್. ಇಲ್ಲಾಂದರೆ ತುಂಬ ಕುಟುಂಬನ ಹಾಳು ಮಾಡಿದ್ದಾನೆ ಅವನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.